ಎಲ್ಲರಿಗೂ ನಮಸ್ಕಾರಗಳು. ನಾನು ಮಂಜುನಾಥ್ ಬಂಗಾರ್. ಈ ದಿವಸ ಸಾಯಿನಾಥ ಅಥವಾ ಸಾಯಿಬಾಬಾ ಅವರ ಒಂದು ಪವಾಡದ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಅವರ ನೆಚ್ಚಿನ ಶಿಷ್ಯರಾದ ವಾಮನರಾವರಿಗೆ ಆದ ಅನುಭವಗಳನ್ನು ನಾವು ತಿಳಿದುಕೊಳ್ಳೋಣ. ನೀವು ನನ್ನ ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಮಾಡಿ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ನಿಮ್ಮನ್ನು ಕೇಳ್ಕೊಳ್ಳುತ್ತಾ ಈಗ ವಾಮನರಾವರ ಬಗ್ಗೆ ತಿಳ್ಕೊಳ್ಳೋಣ. ಸಾಯಿನಾಥ ಎಂಬ ಹೆಸರಿನಲ್ಲಿ ಅಗಾಧವಾದ ಶಕ್ತಿ ಅಡಗಿದೆ. ಆ ಅಗಾಧ ಶಕ್ತಿಯ ಸಂಪೂರ್ಣ ಅರಿವು ನನಗಿತ್ತು. ಈ ಮುಂದೆ ನಾನು ಹೇಳಲು ಹೊರಟಿರುವ ಲೀಲೆಯು ಬಾಬಾ ಅವರ ಮಹಾಸಮಾಧಿ ಹೊಂದುವುದಕ್ಕೆ ಕೇವಲ ಕೆಲವು ದಿನಗಳ ಮುಂಚೆ ನಡೆಯಿತು. ಆ ಸಮಯದಲ್ಲಿ ನಾನು ಮುಂಬೈನ ವಿರ್ಲೇಪಾಲದಲ್ಲಿ ವಾಸವಾಗಿದ್ದೆ. ಅಂದು ಮಧ್ಯಾಹ್ನದ ಸಮಯವಾಗಿದ್ದು ಕೋಣೆಯಲ್ಲಿ ನಾನೊಬ್ಬನೇ ಇದ್ದೆ. ಯಾವ ಸಮಯದಲ್ಲಾಗಲಿ ನಾನು ಬಾಬಾ ಅವರ ಬಗ್ಗೆ ಆಲೋಚಿಸಬೇಕೆಂದುಕೊಂಡಾಗ ಅದು ಕೇವಲ ಆಲೋಚನೆ ಮಾತ್ರವಾಗಿರದೆ ಪ್ರೀತಿಯಿಂದ ಕೂಡಿದ ಆತರುವಿಕೆಯಾಗಿರುತ್ತಿತ್ತು. ನಾನು ಯಾವಾಗಲೂ ಬಾಬಾ, ನೀವಿಲ್ಲದ ಈ ಪ್ರಪಂಚ ಶೂನ್ಯವೇ ಸರಿ. ಒಂದು ರೀತಿ ಹೇಳಬೇಕೆಂದರೆ ದೊಡ್ಡ ಸುಮ್ಮನೆಯಂತೆ, ನಿರರ್ಥಕ ಮತ್ತು ಪಾಳು ಬಿದ್ದಂತೆ ಅನಿಸುತ್ತಿದ್ದೆ ಎಂದು ಯೋಚಿಸುತ್ತಿದ್ದೆ. ಹಾಗೆ ಯೋಚಿಸಿದಾಗೆಲ್ಲ ನನಗೆ ಬಹಳ ಬೇಸರ ಮತ್ತು ನಿರಾಶೆಯಾಗುತ್ತಿತ್ತು. ಹಾಗೆ ನಾನು ಯೋಚಿಸಲು ಪ್ರಾರಂಭಿಸಿದ ಮರುಕ್ಷಣವೇ ಬಿಳಿಯ ಪಂಚೆ ಹಾಗೂ ಟೋಪಿಯನ್ನು ಧರಿಸಿದ ವ್ಯಕ್ತಿಯೊಬ್ಬರು ನನ್ನ ಕೋಣೆಯನ್ನು ಪ್ರವೇಶಿಸಿದವರೇ ನನ್ನ ಎದುರಿಗೆ ಹಾಕಲಾದ ಕುರ್ಚಿ ಮೇಲೆ ಕುಳಿತರು. ಆನಂತರ ಆ ವ್ಯಕ್ತಿಯು, ನನಗೆ ಬಹಳ ಬಾಯಾರಿಕೆಯಾಗುತ್ತದೆ, ದಯಮಾಡಿ ನನಗೆ ಕುಡಿಯಲು ನೀರು ಕೊಡಿ ಎಂದು ನುಡಿದರು. ಕೂಡಲೇ ನಾನು ಕುಳಿತಲ್ಲಿಂದ ಮೇಲಕ್ಕೆದ್ದು ಲೋಟದಲ್ಲಿ ನೀರು ತೆಗೆದುಕೊಂಡು ಬಂದು ಅವರಿಗೆ ಕುಡಿಯಲು ನೀಡಿದೆ. ಆ ವ್ಯಕ್ತಿ ನೀರು ಕುಡಿದ ತರುವಾಯ ನನ್ನ ನೀರಿನ ಮೇಲೆ ಇರಿಸಿದ್ದ ಉಪನಿಷತ್ ಗ್ರಂಥವನ್ನು ಕೈತುಕೊಂಡೆ. ಆ ವ್ಯಕ್ತಿ ಬಾಬಾ ಅವರು ಮಾಡುತ್ತಿದ್ದಂತೆ ಗ್ರಂಥದ ಕೆಲವು ಪುಟಗಳನ್ನು ತಿರುವಾಕಿ, ನಂತರ ವಾ, ನಿನ್ನ ಬಳಿ ಇರುವ ಈ ಗ್ರಂಥವು ನಿಜಕ್ಕೂ ಜ್ಞಾನದ ನಿಧಿಯಾಗಿದೆ ಎಂದು ನುಡಿದರು. ನಂತರ ಗ್ರಂಥವನ್ನು ಪುನಃ ಮೆದುಳಿನ ಮೇಲೆ ಇರಿಸಿ ನನ್ನ ಕೋಣೆಯಿಂದ ಹೊರಟು ಹೋದರು. ಆ ವ್ಯಕ್ತಿ ಹೋದ ಬಳಿಕ ನಾನು ತೀವ್ರವಾಗಿ ಹಂಬಲಿಸುತ್ತಿದ್ದರಿಂದ ಬಾಬಾ ಅವರೇ ನನ್ನ ಬೆಂಬಲಕ್ಕೆ ಸ್ಪಂದಿಸಿ ಈ ವ್ಯಕ್ತಿಯ ರೂಪದಲ್ಲಿ ಬಂದಿರಬೇಕೆಂದು ನಾನು ಯೋಚಿಸತೊಡಗಿದೆ. ಅಲ್ಲದೆ ಈ ಮನಸ್ಸೆಂಬುದು ಎಷ್ಟು ಶಕ್ತಿ ಇದೆಯಾದ ಇಂದ್ರಿಯ ಎಂಬುದು ವಿಷಯವೂ ನನಗೆ ಮನದಟ್ಟಾಯಿತು. ನಾನು ಮನಸ್ಸನ್ನು ಕೇಂದ್ರೀಕರಿಸಿ ತೀವ್ರವಾಗಿ ಬಾಬಾ ಅವರಿಗಾಗಿ ಹಂಬಲಿಸಿದ್ದರಿಂದ ಬಾಬಾ ಅವರು ನನ್ನ ಹಂಬಲಕ್ಕೆ ಧನಾತ್ಮಕವಾಗಿ ಸ್ಪಂದಿಸಿ ನನ್ನೆದುರಿಗೆ ಕಾಣಿಸಿಕೊಂಡರು. ಹಾಗೆ ದರ್ಶನ ನೀಡಿದ ಬಾಬಾ ಅವರ ಉಪನಿಷತ್ ಗ್ರಂಥವು ಜ್ಞಾನದ ಕಣಿಯಾಗಿದ್ದು ಅದನ್ನು ತಪ್ಪದೇ ಅಭ್ಯಸಿಸಬೇಕೆಂದು ಸೂಚಿಸಿದರು. ಆ ವ್ಯಕ್ತಿ ಹೊರಟ ನಂತರ ನಾನು ಮನೆ ಹೊರಗೆ ಹೋಗಿ ಆ ವ್ಯಕ್ತಿಗಾಗಿ ಎಲ್ಲೆಡೆ ಹುಡುಕಾಡಿದರೂ ಆ ವ್ಯಕ್ತಿಯು ಎಲ್ಲಿಯೂ ಕಾಣಿಸದೆ ಮಾಯವಾಗಿದ್ದರು. ನಾವು ಮನೆಯಲ್ಲಿ ಬಹಳ ವರ್ಷಗಳು ತಂಗಿದ್ದೆವು, ಆದರೆ ಮತ್ತೆಂದಿಗೂ ಆ ವ್ಯಕ್ತಿ ನನ್ನ ಕಣ್ಣಿಗೆ ಬೀಳಲೇ ಇಲ್ಲ. ಈ ದಿವ್ಯ ಅನುಭವದ ನಂತರ ನನ್ನ ಆಲೋಚನೆಗೆ ಇರುವ ಮಹಾನ್ ಶಕ್ತಿಯನ್ನು ಅರಿತುಕೊಂಡೆ. ನೀವು ಯಾವ ತೀವ್ರತೆಯಲ್ಲಿ ಭಗವಂತ ಅಥವಾ ನಿಮ್ಮ ಸದ್ಗುರುವಾಗಿ ಹಂಬಲಿಸುತ್ತೀರೋ ಅಷ್ಟೇ ತೀವ್ರ ಹಾಗೂ ವೇಗವಾಗಿ ಅವರಿಗೆ ನಿಮಗೆ ಸ್ಪಂದಿಸಬೇಕಾಗುತ್ತದೆ. ನಮಸ್ಕಾರಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಜೈ ಭಾರತ್.